ಹಲೋ ಫ್ರೆಂಡ್ಸ್, ಇನ್ನು ಇವತ್ತು ಬಂದು ನಾನು ಮಧ್ಯಾಹ್ನಲಿಂತ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಅಂದ್ರೆ ಒಂದು 2 ಗಂಟೆ ಹಂಗೆ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಬೆಳಗ್ಗೆ ಎದ್ದು ಅಷ್ಟೊಂದು ಏನೂ ಕೆಲಸ ಇರಲಿಲ್ಲ ಅಮ್ಮಗೆ. ಯಾಕಂದ್ರೆ ನಾನು ಆ್ಯಕ್ಚುಲಿ ನೈಟ್ ಮಾಡಿದ್ದು ಕರಿ ಅದು ಇತ್ತು, ಹಾಗಾಗಿ ಅಮ್ಮಗೆ ಓನ್ಲಿ ಪುಳಿಯೋಗರೆ ಮಾಡಿ ಕಟ್ಟಿದ್ದ. ಇನ್ನು ನಮ್ಮ ಮನೆಯವ್ರು ಭೀ ಶಾವ್ಗೆ ಸುಸ್ಲು ಅದು ಮಾಡಿದ್ದ, ಅದೆಲ್ಲ ಊಟ ಮಾಡಿ ಅವ್ರು ಭೀ ಮಕ್ಕೊಂಡ್ಬಿಟ್ರು. ಹಾಗಾಗಿ ನಂಗೆ ಭೀ ಕೆಲಸ ಏನೂ ಇರಲಿಲ್ಲ. ಅದ್ರ ಸಲುವಾಗಿ ನಾನು ಮಾರ್ನಿಂಗ್ ಹಿಡಿದು ಸ್ಟಾರ್ಟ್ ಮಾಡಿಲ್ಲ. ಮಧ್ಯಾಹ್ನ ಹಿಡಿದು ಅಂದರೆ 1-2 ಗಂಟೆಗೆ ಅಂದ್ರೆ ನಾನು ಅವಾಗೆ ರೊಟ್ಟಿ ಮಾಡಿದ್ದೆ. ಅಂದ್ರೆ ಕರಿ ಇತ್ತಲ್ವ, ಅನ್ನ ಅಷ್ಟೇ ಮಾಡಿದ್ದೆ ಅಮ್ಮಗೂ ಸಲುವಾಗಿ. ಇನ್ನು ಮತ್ತು ಮಧ್ಯಾಹ್ನ 1-2 ಗಂಟೆಗೆ ಹಂಗೆ ರೊಟ್ಟಿ ಮಾಡಿ ಊಟ ಮಾಡಿ ಮತ್ತು ಊಟ ಎಲ್ಲ ಮಾಡಿದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಈಗ ಅಮ್ಮ ಸಂಜೆಗೆ ಬರ್ತಾಳಲ್ವ ಸ್ಕೂಲಿಂದ, ಅವಾಗೀಗ ಏನಾರ ಸ್ನ್ಯಾಕ್ಸ್ ಮಾಡಮಂತಂದು ಆ್ಯಕ್ಚುಲಿ ನಾನು ಹೆಸರು ನೆನೆಕಿದ್ದೆ. ಹೆಸರೆಲ್ಲ ಒಂದು ಸ್ವಲ್ಪ ಮೊಳಕೆ ಮಾಡಿದ್ದೆ, ಅವೆಲ್ಲ ಸ್ನ್ಯಾಕ್ಸ್ ಕೊಟ್ಟೀನಿ. ಒಂದು ಸ್ವಲ್ಪ ಅಮ್ಮಗೂ ಮೊಳಕೆ ಸ್ನ್ಯಾಕ್ಸ್ ಕೊಟ್ಟಿದ್ದೆ, ಮತ್ತು ಒಂದು ಸ್ವಲ್ಪ ನಾನು ತಿಂದಿದ್ದೆ. ಇನ್ನೊಂದು ಸ್ವಲ್ಪ ಉಳ್ದವ. ಇನ್ನೊಂದು ಸ್ವಲ್ಪ ಹೆಸರಿದ್ರೆ ಅವೆಲ್ಲ ನೆನೆ ಹಾಕಿ, ಒಂದು ಸ್ವಲ್ಪ ಅಕ್ಕಿ ನೆನೆ ಹಾಕಿ ನೈಟೇ ನೆನೆ ಹಾಕಿದ್ದೆ, ಅವೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿನಿ. ಅಂದ್ರೆ ಬಂದಮೇಲೆ ಅಮ್ಮಗೂ ದೋಸೆ ಹಾಕ್ಕೊಡ್ಬೇಕಂತಂದು. ಹಾಗಾಗಿ ಅಂದ್ರೆ ಡೈಲಿ ಏನಾರ ಬಿಸ್ಕೆಟು ಸ್ಕೂಲಿಗದು ಕಂಪಲ್ಸರಿ ಹೆಲ್ದಿ ಫುಡ್ ಅಂದ್ರೆ ಫ್ರೂಟ್ಸು ಅವೇ ಕೊಡಬೇಕಾಯ್ತದ. ಹಾಗಾಗಿ ಮನ್ಯಾಗ ಬಂದಿದ್ಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹಾಲು ಬಿಸ್ಕಿಟು ಇದೇ ಥರ ಆಲತ್ತದ ಅಂತಂದು ಇವತ್ತು ದೋಸೆ ಅಂದ್ರೆ ಆಲ್ರೆಡಿ ಹೆಸರು ನೆನೆಕಿದೆ, ಜಾಸ್ತಿ ಆಗಿವು ಮೊಳಕೆ ಮಾಡ್ಲಿಕ್ಕಾಗಿ. ಅದ್ರ ಸಲುವಾಗಿ ದೋಸೆ ಹಾಕಮಂತಂದು ಸ್ವಲ್ಪ ಅಕ್ಕಿ ಭೀ ನೈಟೇ ನೆನೆ ಹಾಕಿ ಇಟ್ಕೊಂಡಿದ್ದೆ. ಹಾಗಾಗಿ ಇದೇನು ಅದೆಲ್ಲ ರುಬ್ಕೊಂಡಿದ್ಮೇಲೆ ಇನ್ನು ರೊಟ್ಟಿ ಮಾಡಿದ್ದಲ್ವ, ಅದ್ರ ಸಲುವಾಗಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ಸೂಟ್ಕೊಂಡು ಬರ್ಬೇಕಂದ, ಬಟ್ ಸೂಟ್ಕೊಂಬರಲಿಂತ ಏನಾಗ್ಲತ್ತದಪ್ಪ ಅಂದ್ರೆ 2 ಡೇಸ್ಗೆ 3 ಡೇಸ್ಗೆ ಒಂದು ಸರ್ತಿ ತೊಳಿತೀನಿ. ಇನ್ನು ಡೈಲಿ ಸೂಟ್ಕೊಂಬರ್ತೀನಿ. ಇನ್ನು ನಾನು ರೊಟ್ಟಿ ಭೀ ಫ್ಲೋರ್ ಮೇಲೆ ಮಾಡ್ತೀನಲ್ವ, ಗ್ಯಾಸ್ ಕಟ್ಟಿ ಮೇಲೆ ಸ್ವಲ್ಪ ಏನರ ಅದು ಸೂಟಿದ್ರು ಭೀ ಸ್ವಲ್ಪ ಜಿಗಿ ಜಿಗಿ ಇರ್ತದಲ್ವ. ಹಾಗಾಗಿ 1-2 ದಿನಕ್ಕೊಂದು ಸರ್ತಿ ತೊಳಿತೀನಿ. ಇನ್ನು ರೊಟ್ಟಿ ಮಾಡ್ಲತ್ರ ಅಷ್ಟು ಅಲ್ಲೇ ಇಟ್ಟು ರೊಟ್ಟಿ ಮಾಡ್ತೀನಲ್ವ ಅಷ್ಟು ತೊಳ್ಕೊತೀನಿ. ಹಾಗಾಗಿ ಅದೆಲ್ಲ ಗ್ಯಾಸ್ ಕಟ್ಟಿ ಅದೆಲ್ಲ ತೊಳೆದು ಇನ್ನು ಮಾರ್ನಿಂಗ್ ಟಿಫಿನ್ ಮಾಡಿದ್ದು ಹಿಡಿದು ನಾನು ಸಾಮಾನು ತೊಳೆದಿರಲಿಲ್ಲ. ಯಾಕಂದ್ರೆ ಕೆಲಸ ಏನೂ ಇರಲಿಲ್ಲ. ಹಾಗಾಗಿ ನಾನು ಸುಮ್ಮನೆ ಕುಂತಿದ್ದೆ. ಆ್ಯಕ್ಚುಲಿ ಇವತ್ತು ಮುಂಜಾನೆಗೆ ಬೇರೆ ಒಂದು ಕೆಲಸ ಮಾಡ್ಕೋಬೇಕು ಅಂದ್ಕೊಂಡಿದ್ವಿ. ಹಾಗಾಗಿ ಮಾಡಿದ್ಮೇಲೆ ಬೇರೆ ಕೆಲಸ ಮಾಡ್ಕೊಂಡ್ರಾಯ್ತು, ಸಾಮಾನು ತೊಳೆವ ಅಂದ್ಕೊಂಡಿದ್ದೆ. ಬಟ್ ಈವ್ನಿಂಗ್ ಟೈಮ್ನಾಗೆ ಎಲ್ಲ ಸಾಮಾನೆಲ್ಲ ತೊಳ್ಕೊಂಡ್ರು ಆಗೋಯ್ತು. ಅಂತಂದ್ರೆ ಅಂದ್ರೆ ಊಟ ಮಾಡಿದ್ದಿರಲಿಲ್ಲ ಅಲ್ವ, ಓನ್ಲಿ ಟಿಫಿನ್ದೇ ಇದ್ದವು ಸ್ವಲ್ಪ ಯಾವಂತ ನಾನು ಲೇಸಿಯಾಗಿ ಕುಂತಿದ್ದೆ. ಇನ್ನು ಇವೆಲ್ಲ ಸಾಮಾನು ಈಗೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದು, ಇನ್ನು ಊಟ ಮಾಡಿದ್ದು ಅವೆಲ್ಲ ಸಾಮಾನು ಬಿದ್ದವು, ರೊಟ್ಟಿ ಮಾಡಿವೆಲ್ಲ ಅವೆಲ್ಲ ತೊಗೊಳತ್ತೀನಿ. ಇನ್ನು ಇವೆಲ್ಲ ಕೆಲಸಗಳ್ನ ಮಾಡ್ಕೊಂಡು ಅಂದ್ರೆ ಅಮ್ಮ ಬಂದಿದ್ಮೇಲೆ ನನಗೆ ಭೀ ಸ್ವಲ್ಪ ಟೈಮ್ ಸಿಗ್ತದೆ. ಅಂದ್ರೆ ಆಕಿಗೆ ಓದಿಸ್ಲಕ್ಕಾಗಲಿ, ಹೋಮ್ವರ್ಕ್ ಬರೆಸ್ಲಕ್ಕಾಗಲಿ, ಮತ್ತು ಆಕಿಗೆ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಲ್ವ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಏನಾಗ್ಲತ್ತದ ಅಂದರೆ ಈಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಲತ್ತಾಳಲ್ವ, ಹಾಗಾಗಿ ಸ್ವಲ್ಪ ಆಕಿಗೆ ಭೀ ಟೈಮ್ ಸಿಗಲಾಗ್ಯದ. ಆ್ಯಕ್ಚುಲಿ ವೀಕ್ಲಿ 2 ಡೇಸೇ ಅದ, ಅಂದ್ರೆ ವಾರದಾಗ 2 ದಿನ ಅದ ಡ್ಯಾನ್ಸ್ ಕ್ಲಾಸು. ಬಟ್ ಅವ್ರದ್ದು ಬ್ರ್ಯಾಂಚ್ ಏನಂದ್ರೆ 4 ಬ್ರ್ಯಾಂಚ್ ಅವ. ಹಾಗಾಗಿ ನಾನು 2 ಬ್ರ್ಯಾಂಚಿಗೆ ಅಂದ್ರೆ ವಾರದಾಗ 2 ಸರ್ತಿ ಅಂದ್ರೆ 4 ದಿನ ಕಳಿಸ್ಲತ್ತೀನಿ. ಹಾಗಾಗಿ ಆಕಿಗೆ ಸ್ವಲ್ಪ ಹೆಚ್ಚಿಗೆ ಇದು ಆಗ್ಲತ್ತದ. ಇನ್ನು ನೆಕ್ಸ್ಟ್ ಇಯರ್ ಅಂತೂ 2 ಡೇಸೇ ಕಳಿಸ್ತೀನಿ. ಯಾಕಂದ್ರೆ ಈ ಇಯರ್ ಅಷ್ಟೊಂದು ಹೋಮ್ವರ್ಕ್ ಭೀ ಜಾಸ್ತಿ ಕೊಡಲಾಗ್ಯಾರ. ಹಾಗಾಗಿ ಇನ್ನು ಸಾಮಾನೆಲ್ಲ ತೊಳೆದಿದ್ಮೇಲೆ ನಾನು ಮನೆಯೆಲ್ಲ ಸುಟ್ಕೊಂಡು ಬಂದ, ಅಂದ್ರೆ ಗ್ಯಾಸ್ ಅದು ಕಟ್ಟಿಲ್ಲ ತೊಳೆದಿದ್ದಲ್ವ, ಅವೆಲ್ಲ ನೀರೆಲ್ಲ ಬಿದ್ದು ಕೆಳಗೆ ಅದೆಲ್ಲ ಸುಟ್ಕೊಂಡು ಬಂದು ಇನ್ನು ಆ್ಯಕ್ಚುಲಿ ಹೇಳಿನಲ್ವ ಏನೋ ಕೆಲಸ ಮಾಡೋದಿತ್ತಂತ. ನಾವು ಗಾದಿ ತೆಗ್ದಿದ್ದೇವೆ ಆಲ್ರೆಡಿ. ನಾನು ದಸರಾ ಟೈಮ್ನಾಗ ವೀಡಿಯೋ ಹಾಕಿದ್ದಲ್ವ, ಗಾದಿ ಅದು ಎಲ್ಲ ಫುಲ್ಲು ತೆಗೆದುಹಾಕಿ ಅದ್ರದ್ದು ಕಾಟನ್ ಒಳಗಿಂದು ಆ್ಯಕ್ಚುಲಿ ನಾವು ಗಾದಿ ಬೀಟ್ ಕೊಡ್ಬೇಕಂತ ಅಂದ್ಕೊಂಡಿದ್ದೀವಿ. ಬಟ್ ನೋಡಮ್ಮಿ ಒಳಗಿಂದ ಕಾಟನ್ ಹೆಂಗದ, ಹತ್ತಿ ಹೆಂಗದ ಅಂತಂದು. ಹತ್ತಿ ಎಲ್ಲ ಚೆಂದ ಇತ್ತು, ಅಂದ್ರೆ ಬೆಳ್ಳಗಿತ್ತು. ಅದೆಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತಂದು ಅದೆಲ್ಲ ಫುಲ್ಲು ಒಣಹಾಕಿ 1-2 ದಿನ ಬಿಸಿಲಿಗೆ ಒಣಹಾಕಿ ಬಡ್ದು ಚೀಲದಾಗ ತುಂಬಿಟ್ಟಿದ್ದೇವೆ. 1-2-3 ತೆಲುಗುಂಬ್ಲಿ ನಮ್ಮ ಮನೆಯವರು ಅದು ಇಟ್ಕೊಂಡಾರಲ್ವ, ಒಂದು 5 ತೆಲುಗುಂಬ್ಲಿನೂ ಏನೋ ಮಾಡ್ಕೊಂಡಿದ್ದೇವೆ. ಇನ್ನು ಇಷ್ಟು ತೆಲುಗುಂಬ್ಲಿ ಮಾಡ್ರಿ, ಇನ್ನು ಕಾಟನ್ ಅದ ನಾನು ಬೀಟ್ ಕೊಡೋ ಅಂದ್ರೆ ಇಲ್ಲ ಇನ್ನೊಂದು ಥೋಡೆ ಮಾಡಮ್ಮಿ ತೆಲುಗುಂಬ್ಲಿಗಳು ಅಂತಂದು. ಅಂದರೆ ಯಾರ ಬಂದರು ಭೀ ಇಲ್ಲ, ನಮ್ಮ ಅಮ್ಮ ಕೇಳ್ದೆ, ಅವ್ರು ಭೀ ಮಾಡಂದರು. ಹಾಗಾಗಿ ಅವ್ರಿಗೇನೋ ಒಯ್ತಾರೆ ಏನಂತಂದು. ಹತ್ತಿ ಅಂತೂ ಇನ್ನೂ ಭೀ ಬೆಳ್ಳಗದ, ಅದ್ರ ಸಲುವಾಗಿ ಮಾಡಮ್ಮಿ. ಇಲ್ಲದ್ರೆ ಯಾಕಂದ್ರೆ ಸ್ವಲ್ಪ ಚೆಂದ ಇದ್ದಿದ್ದು ಯಾವ್ದು ಭೀ ಬೀಟ್ ಕೊಡ್ಲಿಕ್ಕೆ ಮನಸ್ಸಾಗಲ್ಲಲ್ವ, ಅದ್ರ ಸಲುವಾಗಿ ಮಾಡಮ್ಮಿ ಅಂತಂದು ಇವತ್ತು ಅದೇ ತೆಲುಗುಂಬ್ಲಿಗಳು ಮಾಡಮಂತ ಮಾಡ್ಲತ್ತೀನಿ. ಇನ್ನು ಅದ್ರ ಸಲುವಾಗಿ ಬಟ್ಟೆ ತೆಗ್ದಿದ್ದೇವೆ. ಆ್ಯಕ್ಚುಲಿ ಇದು ನಮ್ಮ ಮನೆಯವ್ರದ್ದು ಶರ್ಟ್ ಅದ, ಹಾಗಾಗಿ ಯಾಕಂದ್ರೆ ಅದು ಇದು ಎಲ್ಲಿ ತೆಗೆಮಿ ಬಟ್ಟೆಗಳು ಅಷ್ಟೊಂದು ಇರಲಿಲ್ಲ. ಹಾಗಾಗಿ ಇದು ಶರ್ಟ್ ಆಲ್ರೆಡಿ ನಾನು ಒಂದು 5 ತೆಲುಗುಂಬ್ಲಿ ಹೊಲ್ದಿದ್ದೇವೆ. ಅಂದ್ರೆ ಒಂದು 4 ದೊಡ್ಡವು, ಒಂದು ಜಾನುಗೂ ಸಣ್ಣದು ಹೊಲ್ದಿದ್ದೇವೆ. ಅದರದ್ದೇ ಬಟ್ಟೆ ಉಳಿದಿತ್ತು. ಇದ್ರಾಗ ಎಷ್ಟು ಆಯ್ತವ ಅಷ್ಟು ಹೊಲೆಮಿ ಅಂತಂದು ತೆಗೆದೀನಿ. ಇನ್ನು ಹಾಗೆ ಇದೆಲ್ಲ ಕೆಲಸ ಮಾಡ್ಕೊಂಬತ್ತಾನ ಬಟ್ಟೆ ಇವೆಲ್ಲ ತಂದು ಒಳಗಿಟ್ಟು ಮಡ್ಚ್ಕೊಂಡು ಇಟ್ಕೊಂಡಿನಿ. ಅಂದ್ರೆ ಡೈಲಿ ಒಗ್ದೀವಿ ಬಟ್ಟೆ. ಇನ್ನು ಇದು ಬಟ್ಟೆ ಆದ್ರೂ ಭೀ ನಮ್ಮ ಮನೆಯವರು ನಾವು ತೊಗೊಂಡು ಹೊಲಿದ್ದು ನಾವು ಇಲ್ಲಿ ತೋರಿಸ್ಲತ್ತೀನಲ್ವ ತೆಲುಗುಂಬ್ಲಿ ಈ ಸೈಜ್ ಹೊಲ್ದಿದ್ದೇವೆ. ಬಟ್ ನಮ್ಮ
ನಮ್ಮ ಮನೆಯವ್ರಿಗೆ ಹಿಂಗೆ ಉದ್ದಕ್ಕೆ ಬೇಕಂತಂದ್ರೆ ಜಾಸ್ತಿ ಅಡಲ್ದಾಗ ಇಲ್ದೋದ್ರೂ ಭೀ ಇತ್ತು, ಉದ್ದಗ್ದಾಗ ಇದ್ರೂ ಚೆಂದ ಕಾಣ್ತಾವ ಅಂದಿ ಸಲುವಾಗಿ ನಾನು ಅದು ಕವರ್ ಅದಲ್ವ, ಆ ಕವರು ನಾನು ಆ ಕಡೆ ಈ ಕಡೆ ಹಾಕಿ ನೋಡ್ಲತ್ತೀನಿ ಅಂದ್ರೆ ಉದ್ದಕ್ಕೂ ಯಾವ ಟೈಪ್ನಾಗ ಬರ್ತದ ಅಂತ. ಬಟ್ ಉದ್ದಕ್ಕೆ ಏನೂ ಬರಲಾಗ್ಯದ, ಸ್ಕ್ವೇರ್ ಟೈಪ್ನಾಗ ಹೊಂಟದ, ಅಂದ್ರೆ ಚೌಕ್ ಹೊಂಟದ. ಇಲ್ಲ ನಾವು ಪೈಲೆ ಹೊಲ್ದಿನಲ್ವ, ಇವು ರೆಡ್ ಕಲರ್ ತೆಲುಗುಲಿ ಕಾಣ್ತದಲ್ವ ಆ ಟೈಪ್ನಾಗ ಹೊಂಟದ. ಅದ್ರ ಸಲುವಾಗಿ ಏನು ಬೇಡ, ಸ್ಕ್ವೇರ್ನಾಗ ಏನು ಬೇಡ, ಹಿಂಗೆ ಇದೇ ಥರ ಹೊಲಿ ಅಂತಂದರು. ಅಂದ್ರೆ ಇದೇ ಥರ ಕಟ್ ಮಾಡು ಬಟ್ಟೆ ಅಂದ ಸಲುವಾಗಿ ಇನ್ನು ಕಟ್ ಮಾಡ್ಲತ್ತೀನಿ. ಅಂದ್ರೆ ಒಂದು ಫಸ್ಟು ತೆಲುಗುಮ್ಲಿ ಇಟ್ಟು ಅದ್ರ ಸೈಜು ಕಟ್ ಮಾಡ್ಲತ್ತೀನಿ. ಫಸ್ಟ್ ಆದ್ರೆ ಅಂಜಾದ ಮೇಲೆ ಮಾಡೀನಿ, ಅಂದ್ರೆ ದಸರಿ ಟೈಮಿಗೆ ಬಟ್ಟೆ ಎಲ್ಲ ಒಗ್ದಿದ್ಮೇಲೆ ಅದೆಲ್ಲ ತೆಗ್ದಿದ್ಮೇಲೆ ನಮಗೆ ಬೇಕಾಗಿವಂದ್ರೆ ನಾನು ಫಸ್ಟು ತೆಲುಗುಲಿಗಳೆಲ್ಲ ಬಟ್ಟೆವು ಮಾಡಿದ್ದೆ. ಅಂದ್ರೆ ನಮ್ಮ ಹಳೆ ಬಟ್ಟೆ ಎಲ್ಲ ಇದ್ದೀವಲ್ವ ಅದ್ರಲ್ಲಿಂದ ಮಾಡ್ಕೊಂಡಿದ್ದೆ ನಾನು. ಹಾಗಾಗಿ ಅವೆಲ್ಲ ಬಿಟ್ಕೊಟ್ಟು ಈಗ ಕಾಟನ್ಲಿಂದ ಮಾಡ್ತೀವಿ. ಒಂದು 5 ಹಂಗೆ ಆಗ್ಯಾವ, 5 ತೆಲುಗುಮ್ಲಿ ಆಯ್ತವ. ಇನ್ನು ಲಾಸ್ಟು ಇಷ್ಟು ಬಟ್ಟೆ ಉಳಿದದ. ನಾನೇನು ಕ್ರೋಶೆ ಇರ್ತಾವೆ ನೋಡ್ರಿ, ಈಗ ಸೋಫಾ ಮೇಲೆ ಸ್ಕ್ವೇರ್ ಟೈಪ್ನಾಗ ಇರ್ತಾವಲ್ವ ಆ ಟೈಪ್ನಾಗ ತೆಲುಗುಮ್ಲಿಗೆ ಅವೆರಡು ಲಾಸ್ಟ್ ಇದ್ದೀವಿ ಹೊಲೆಮೆ. ಅಂದ್ರೆ ನಮ್ಮ ಮನೆಯವರು ಏನು ಬೇಡ ಆ ಥರವು, ಡೈರೆಕ್ಟ್ ತೆಲುಗುಮ್ಲಿ ಹೊಲಿಯೋಡು ಅಂಥವೆಲ್ಲ ರೆಡಿಮೇಡ್ ತೊಗೊಳಕ್ಕೆ ಬರ್ತದೆ. ಅಂದ್ರೆ ನಮಗಲ್ಲ, ನಮ್ಮ ಮಮ್ಮಿಯವರಿಗೆ. ಹಾಗಾಗಿ ರೆಡಿಮೇಡ್ ತೊಗೋತಾರೆ ತಾನೇ ಅಂತಂದು ಸಲುವಾಗಿ ಇನ್ನು ಇವು ಹೊಲಿಲತ್ತೀನಿ. ಅಂದ್ರೆ ಅವು ಕಟ್ ಮಾಡ್ಕೊಂಡಿನಲ್ವ, ಅವು ಸೈಡಿಗೆ ಈ ಕಡೆ ಸೈಡಿಗೆ ಜಾಯಿಂಟ್ ಮಾಡ್ಲತ್ತೀನಿ. ಯಾಕಂದ್ರೆ ಒಳಗೆ ಕಾಟನ್ ತುಂಬಬೇಕಲ್ವ, ಅದೇ ಥರ ಅದ್ರ ಸಲುವಾಗಿ ನಾನು ಸೈಡಿಗೆ ಫಸ್ಟು ಹೊಲ್ಕೊಲತ್ತೀನಿ. ಇದು ಹೊಲ್ದಿದ ಮೇಲೆ ನಮ್ಮ ಮನೆಯವರು ಮತ್ತು ಅದ್ರೊಳಗೆ ಕಾಟನ್ ತುಂಬ್ತಾರೆ. ಅದು ತುಂಬಿದ ಮೇಲೆ ಅದನ್ನ ಮತ್ತೆ ಹೊಲಿಬೇಕಲ್ವ, ಅದ್ರ ಸಲುವಾಗಿ ಫಸ್ಟು ಫುಲ್ಲು ಅಷ್ಟು 5ಕ್ಕೆ5 ನಾನು ಫಸ್ಟು ಹೊಲ್ಕೊಂಬರಿ ಸೈಡಿಗೆ ಅಂತ ಹೊಲ್ಕೊಲತ್ತೀನಿ. ಇನ್ನು ವೀಡಿಯೋದು ತೆಗಿಲತ್ತಿದ್ದೇವಲ್ವ, ಡೋರು ಹೊರಗಿನ ಬೆಳಕಿಲಿಂತ ವೀಡಿಯೋ ಕ್ಲಿಯರಾಗಿ ಹೊಂಟಿರಲಿಲ್ಲ, ಅದ್ರ ಸಲುವಾಗಿ ಡೋರ್ ಅದು ಕ್ಲೋಸ್ ಮಾಡಿದ್ರು ನಮ್ಮ ಮನೆಯವರು. ಇನ್ನು ಈ ಥರ ಹೊಲ್ದೀನಿ. ಅಂದ್ರೆ ಕೆಳಗಡೆ ಆಲ್ರೆಡಿ ಇತ್ತು, ಆ ಕಡೆ ಸೈಡಿಗೆ ಈ ಕಡೆ ಸೈಡಿಗೆ ಹೊಲಿಗೆ ಹಾಕೋರೆ ರಿವರ್ಸ್ ತೊಗೊಂಡ್ರೆ ಈ ಥರ ಕಾಣತ್ತೀವು. ಇನ್ನು ಇದಕ್ಕೆ ನಾವು ಹತ್ತಿ ತುಂಬಿಡ್ತೇವೆ. ಈಗ ಅದ್ರ ಭೀ ಹತ್ತಿ ಆ್ಯಕ್ಚುಲಿ ಇದು ಹತ್ತಿ ತೆಲುಗುಮ್ಲಿ ಮಾಡಲಿ ಹೆಂಗೆ ಅಂತಂದು ನಮ್ಮ ಮಮ್ಮಿಯರಿಗೆ ಕೇಳಿದ್ದೇವೆ. ಯಾಕಂದ್ರೆ ನಮ್ಮ ತಮ್ಮ ಅದು ಯಾರ ಬಂದ್ರು ಭೀ ಒಯ್ತಾರೆ. ಅಂದ್ರೆ ವೈಟ್ ಅದ ನೋಡ್ರಿ, ನೋಡ್ಬೋದು ಕಾಟನು ಎಷ್ಟು ಬೆಳ್ಳಗದ ಅಂತಂದು ಹತ್ತಿ. ಅದ್ರ ಸಲುವಾಗಿ ಬಿಟ್ಟಾಕ್ಲಕ್ಕ ಮನ್ಸು ಆಗಲ್ಲೋಯ್ತು. ಇನ್ನು ಹಾಗಾಗಿ ನಾವು ಭೀ ಒಂದು 4-5 ಮಾಡ್ಕೊಂಡಿದ್ದೇವೆ. ಇನ್ನು ನಾನೇ ನಮ್ಮ ಮನೆಯವ್ರಿಗೆ ಅಂದಿದ್ದೆ, ಅದು ಯಾಕೆ ಇಟ್ಕೊಂಡಿರಿ ಚೀಲಗಳು ಎರಡೆರಡು ಬಿಟ್ಕೊಡಮ್ಮಿ, ಸುಮ್ಮನೆ ಮನೆಗೆ ಯಾಕೆ ವಜ್ಜಿ ಅಂತಂದು ನಂದ್ರೆ. ಇನ್ನು ಕೇಳು ನಿಮ್ಮ ಅವ್ರಿಗಿನ ಬೇಕು ಅಂದ್ರೆ ಹೆಂಗೆ ಭೀ ಮಷಿನ್ ಅದಲ್ವ ಹೊಲ್ಕೊಡಟ್ಟಿ ಅಂತಂತಂದರು. ಅದ್ರ ಸಲುವಾಗಿ ಕೇಳಿದ್ರು. ನಮ್ಮ ಮಮ್ಮಿ ಭೀ ಹೊಲಿ ಅಂತಂದಳು. ಅದ್ರ ಸಲುವಾಗಿ ಇನ್ನು ಹತ್ತಿ ಭೀ ಚಂದೆ ಅದಲ್ವ, ಅದ್ರ ಸಲುವಾಗಿ. ಇನ್ನು ಇದಕ್ಕೆ ನಮ್ಮ ತಮ್ಮ ಏನು ಪಾಯಿಂಟ್ ಹಾಕ್ಯಾನ ಗೊತ್ತಾ, ಇದು ಬೆಡ್ದದಲ್ವ ಅಕ್ಕ, ಬೆಡ್ದಾಗ ಜಾನು ಅದು ವಾಶ್ರೂಮ್ ಅದು ಮಾಡಿರ್ತಾರೆ, ವಾಸನೆ ಅದು ಬಂದಿಲ್ಲ, ಬರ್ತದ ಏನೋ ಅಂತಂದನು. ಬಟ್ ಅದ್ರ ಥರ ಏನೂ ಇಲ್ಲ. ಆ ಥರ ಏನಾರ ಇದ್ರೆ ಹತ್ತಿ ಈಟ್ ವೈಟ್ ಬರಲ್ಲ. ಯಾಕಂದ್ರೆ ನಾವು ಬೆಡ್ಡಿಗೆ ಏನು ಮಾಡಿದ್ದೇವೆ ಅಂದ್ರೆ ಫಸ್ಟು ಬೆಡ್ ಏಟದಲ್ವ ಅಷ್ಟು ತಾಡ್ಪತ್ರಿ ಅಂದ್ರೆ ಕವರ್ ಹಾಕಿದ್ದೇವೆ, ವೈಟ್ ಕವರ್ ಹಾಕಿದ್ದೇವೆ. ಅದು ಕವರು ಅಲ್ಲಿ ಗಾದಿಗೆ ಹೊಲ್ದಿದ್ದೇವೆ. ಸೂಜಿ ತೊಗೊಂಡಿದ್ದು, ಅಮ್ಮನ ಸೂಜಿ ತೊಗೊಂಡು ನಮ್ಮ ಮನೆಯವರು ನಾನು ಅಂದ್ರೆ ಹೊಲ್ದಿದ್ದೇವೆ. ಹೊಲ್ದಿದ ಮ್ಯಾಲೆ ಅದ್ರ ಮೇಲೆ ಮತ್ತು ಗಾದಿ ಕವರ್ ಹೊಲ್ದೀನಿ. ಗಾದಿ ಕವರ್ ಹೊಲ್ದು ಹಾಕಿ ಮತ್ತು ಅದ್ರ ಮೇಲೆ ನಮ್ಮ ಜಾನು ಅಲ್ಲಿ ಅಮ್ಮು ಅಲ್ಲಿ ಆವಾಗಿನ ಹಿಡ್ದೇ ಇತ್ತು. ಯಾವ ಜಾಗದಾಗ ಮಕ್ಕೋತಾರಲ್ವ ಆ ಜಾಗದಾಗ ಮತ್ತು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅದ್ರ ಮ್ಯಾಲೆ ಅವ್ರದ್ದು ಹಾಸ್ಕೊಂಬದಿರ್ತದಲ್ವ ಬೆಡ್ಶೀಟು ಅದು ಹಾಕಿ ಮಂಗಿಸ್ತಿದ್ದ. ಹಾಗಾಗಿ ಏನು ವಾಶ್ರೂಮ್ ಅಲ್ಲಿ ಏನೇ ಅಲ್ಲಿ ಒಳಗೆ ನೀರೇ ಅಲ್ಲಿ ಏನು ಭೀ ಹೋಯ್ತಿದ್ದಿಲ್ಲ ನಮ್ಮ ಗಾದಿಗೆ. ಹಾಗಾಗಿ ಸೇಫ್ಟಿಯಾಗಿತ್ತು ಗಾದಿ. ಇನ್ನು ನಾವೇನಪ್ಪ ಅಂದ್ರೆ ತೆಗ್ದಿದ ಮೇಲೆ ಮತ್ತು 2 ಡೇಸ್ ಒಣಗಿದ್ದೇವೆ. ಈಗ ಹೊಲಿಬೇಕಂತ ತೊಗೊಂಡಿನಲ್ವ, ಈಗ ಸದ್ಯಕ್ಕೆ ನಾಳೆಗೆ ಹೊಲಿಮಿ ಅಂತ ಅಂದಿದ್ದ ಸಲುವಾಗಿ ನಮ್ಮ ಮನೆಯವರು ಹಾಕು ಬಿಸಿಲಿಗೆ ಅಂತಂದಿದ್ದ ಸಲುವಾಗಿ 2 ದಿನ ಇದು ಭೀ ಬಿಸಿಲಿಗೆ ಒಣ ಹಾಕಿ ತೆಗೆದು ಈಗ ಗಾದಿ ಕವರ್ನಾಗ ಅಂದ್ರೆ ತೆಲುಗುಮ್ಲಿದಾಗ ಮಾಡ್ಲತ್ತಿದ್ದೇವೆ. ತೆಲುಗುಮ್ಲಿ ಈ ಥರ ಹೊಲ್ದು ಇನ್ನು ಇದು ಮ್ಯಾಗ ಕಾಟನ್ ಎಲ್ಲ ತುಂಬಿದ ಮೇಲೆ ಮ್ಯಾಗಿಂದು ಕೈಲಿಂತೆ ಹೊಲಿಬೋದಿತ್ತು. ಬಟ್ ನಾ ಸ್ವಲ್ಪ ಏನಂತಾರೆ ಕೆಲಸ ಕಮ್ಮಿ ಮಾಡ್ಕೋಬೇಕು ಅಂತ ಮಿಷಿನ್ ಮೇಲೆ ಹೊಲಿಯತ್ತೀನಿ. ಆ್ಯಕ್ಚುಲಿ ನಾನು ಫಸ್ಟ್ ನಮಗಂತ ಹೊಲ್ಕೊಂಡಿದಾಗ ಭೀ ಮಿಷಿನ್ ಮೇಲೆ ಹೊಲ್ದೀನಿ, ಇದು ಭೀ ಮಿಷಿನ್ ಮೇಲೆ ಹೊಲಿಯತ್ತೀನಿ. ಇನ್ನು ಇವು 5 ತೆಲುಗುಮ್ಲಿ ಮಾಡ್ಲಿಕ್ಕಾಗಿ ಭೀ ಇನ್ನೊಂದು 4 ತೆಲುಗುಮ್ಲಿ ಆಯ್ತವ. ಅದು ಭೀ ಮಾಡ್ಕೋಬೇಕು ಅಂದ್ರೆ ಮಾಡಬೇಕು. ಯಾಕಂದ್ರೆ ಯಾರ ಬಂದ್ರು ಭೀ ಆಯ್ತವ ಅಂತಂದು. ಆ್ಯಕ್ಚುಲಿ ಇವೆಲ್ಲ ನೀವು ಅನ್ಬೋದು ಇದೆಲ್ಲ ಬೀಟ್ ಕೊಟ್ಟು ರೆಡಿಮೇಡ್ ತೊಗೋಬೋದಲ್ಲ ಅಂತ. ರೆಡಿಮೇಡ್ದಾಗ ಭೀ ಕಾಟನೇ ಇರ್ತವೆ, ಇಲ್ಲದ್ರೆ ಅದು ತೆಂಗಿನ ಗುಂಜು ಇರ್ತದಲ್ವ ಅದೇ ಇರ್ತದೆ. ಇನ್ನು ನಮ್ಮದು ತೆಲುಗುಮ್ಲಿ ಖರಾಬ್ ಆಗ್ಯದ ಖರೆ
ಅಂದರೆ ಬೆಡ್ ಖರಾಬಾಗಿದ್ದಿಲ್ಲ. ಹಾಗಾಗಿ ಇದು ಇವೆಲ್ಲ 5 ತೆಲುಗುಂಬ್ಲಿಗಳು ಹೊಲ್ಕೊಂಡಿದ್ದೇವೆ. ಇನ್ನು ಅವು ಇದ್ದು ಭೀ 4 ಹೊಲ್ಕೋತೇವೆ. ಹೊಲ್ದು ಮೇಲೆ ಮತ್ತು ನಮ್ಗೆ ಬೇಕಾಯ್ತವಲ್ವ ಅದ್ರ ಸಲುವಾಗಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೇವೆ. ಇನ್ನು ಇವೆಲ್ಲ ಹೊಲ್ದಿದ ಮೇಲೆ ನಮ್ಮ ಮನೆಯವರು ಅದಕ್ಕೆ ಎಲ್ಲ ಕಡೆ ಹತ್ತಿ ಫುಲ್ ಪ್ಯಾಕ್ ಮಾಡ್ಲತ್ತಾರ. ಯಾಕಂದ್ರೆ ಹೊಲೆ ಟೈಮಿಗೆ ಸ್ವಲ್ಪ ಒಂದೇ ತಲೆ ಮಾಡಿರ್ತೇವಲ್ವ, ಹಾಗಾಗಿ ಫುಲ್ ಎಲ್ಲ ಪ್ಯಾಕ್ ಮಾಡಿಡ್ಲತ್ತಾರ. ಇನ್ನು ಜಾನು ಭೀ ಕುಂತು ಟ್ರೈ ಅದು ಮಾಡ್ಲತ್ತಾಳ. ಇನ್ನು ನಾನೇನಪ್ಪ ಅಂದ್ರೆ ಹೆಂಗೆ ಭೀ ಹೊಲ್ದಿದ್ದೇವಲ್ವ ನೋಡಮ್ಮಿ ತಲೆ ಕೆಳಗೆ ಇಟ್ಕೊಂಡು. ಯಾಕಂದ್ರೆ ನಮ್ಮ ಬಳಿ ಏನಪ್ಪ ಅಂದ್ರೆ ನಮ್ಮ ಮನೆಯವ್ರಿಗೆ, ನಮ್ಮ ಭೌಜಿಗೆ, ನಮ್ಮ ಪಪ್ಪಗೆ ಸ್ವಲ್ಪ ಎಲ್ಲರಿಗೆ ಹೈಟ್ ಬೇಕು ಅಂದ್ರೆ ತೆಲುಗುಂಬ್ಲಿಗಳು. ನಮ್ಮ ಮಮ್ಮಿಯವ್ರ ಬಳಿನೂ ಸಣ್ಣ ಸಣ್ಣ ಅವ, ಹಾಗಾಗಿ ಸ್ವಲ್ಪ ಹೈಟ್ ಅಂದಿ ಸಲುವಾಗಿ ಜಾಸ್ತಿನೇ ತುಂಬಿದ್ದೇವೆ. ಅದೆಲ್ಲ ಫುಲ್ಲು ಕವರ್ ಮಾಡ್ಲತ್ತಾರ ನಮ್ಮ ಮನೆಯವರು. ಇನ್ನು ನಾ ಭೀ ಮುಕ್ಕೊಂಡು ಅದು ಮಾಡಿ ನೋಡತ್ತೀನಿ ಅದಕ್ಕೆ ಹೆಂಗದ ಹೆಂಗಿಲ್ಲ ಅಂತಂದು. ಇದ್ರೊಳಗೆ ಒಂದು ಸ್ವಲ್ಪ ನಮ್ಮ ಮನೆಯವರು ನಾನು ಈಗ ಟಿ ವಿದಾಗೆಲ್ಲ ಬರ್ತಾವೆ ನೋಡ್ರಿ, ಅಂದ್ರೆ ಮೂವಿಗಳ್ದಾಗೆಲ್ಲ ತೆಲುಗುಂಬ್ಲಿಂದ ಜಗಳ ಆಡೋದು, ಒಂದು ಸ್ವಲ್ಪ ಅದೇ ಥರ ಮಾಡ್ಕೊಂಡೇವಿ ಇಬ್ಬರು. ಹೊಸ ತೆಲುಗುಂಬ್ಲಿಗಳು ಅವಲ್ವ, ಜಗಳ ಆಡಮಂತಂದು ಅವರು ನಾನು ಸ್ವಲ್ಪ ತೆಲುಗುಂಬ್ಲಿಲಿಂತ ಹೊಡೆಪೆಟ್ಟಾಡ್ದೇವಿ. ಜಾನು ಏನಪ್ಪ ಅಂದ್ರೆ ನನಗೂ ಇವರು ತೆಲುಗುಂಬ್ಲಿಂತ ಹೊಡ್ಲತ್ತಾರಲ್ವ, ಅದು ಮಮ್ಮಿಗೆ ಹೊಡಿತಿ ಏನಂತಂದು ಅವ್ರ ಪಪ್ಪಗೆ ಹೊಡಿಲತ್ತೇಳು. ಆ್ಯಕ್ಚುಲಿ ಅವರು ನಮ್ಮ ಮನೆಯವರು ನಂಗೆ ಏನರ ಹೊಡೆದಾಲಿ ಏನರ ಬೈಯೋದಾಲಿ ಮಾಡಿದ್ರಂದ್ರೆ ಇಬ್ಬರು ಜಾನು ಅಮ್ಮು ಭೀ ಫಸ್ಟು ನನಗೇನು ಅಂಬಲ್ಲ, ನಾನು ತಪ್ಪಿದ್ರು ಭೀ ನನಗೇನು ಅಂಬಲ್ಲ. ಪಾಪ ಅವ್ರ ಪಪ್ಪಗೆ ಅಂತಾರೆ. ಮತ್ತು ಅವ್ರ ಪಪ್ಪನೇ ಜಾಸ್ತಿ ಜೀವ ಮಾಡ್ತಾರೆ. ಖರೆ ಅವರಿಗೆ ರಿವರ್ಸ್ ಹೊಡೆದಾಲಿ ಬೈಯೋದಾಲಿ ಈ ಥರ ಮಾಡ್ತಾರೆ. ಬೈಯೋದಂದ್ರೆ ಏನೂ ಮಾಡಲ್ಲ, ಮಮ್ಮಿಗೆ ಯಾಕೆ ಹೊಡಿಲತ್ತಿದ್ದಿ ಈ ಥರ ಅಂತಾರೆ ಅಂತ ತಿಳ್ಕೊರಿ. ಇನ್ನು ಇವು ಹೊಲ್ದಿದ್ದೇವಲ್ವ, ಈಗ ಮ್ಯಾಗಿಟ್ಟು ಏನು ಮಾಡೋದದ, ಹಾಗಾಗಿ ತೆಗ್ದಿಡ್ಲತ್ತಿದ್ದೇವೆ. ಮ್ಯಾಗ ಚೀಲ್ದಾಗ ಹಾಕಿ ತಾನೇ ನಮ್ಮಮ್ಮ ಎಲ್ಲ ನಮ್ಮ ತಮ್ಮ ಬಂದಾಗ ತಾನೇ ಬೈತಾರಂತ ಅವ್ರಿಗಂತ ಹೊಲಿತೀವಿ. ಆ್ಯಕ್ಚುಲಿ ಇಲ್ಲದ್ರೆ ನಾನು ಬಿಟ್ಟು ಕೊಡ್ಬೇಕಂತಂದು ನಂದು ಇದಿತ್ತು. ಇಲ್ಲದ್ರೆ ಬೆಡ್ ಮಾಡಿಸ್ತೀನಿ ಅಂದಿರು ನಮ್ಮ ಮನೆಯವರು, ಮಾಡ್ಸೋದು ಬೇಡ ಅಂತಂದು ಈ ಥರ ಮಾಡಿದ್ದೇವೆ. ಇನ್ನು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ, ಓಕೆನಾ.